ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ಗಮನಿಸ್ತಾ ಇದ್ವಿ. ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನ ನಾವು ನೋಡ್ತಾ ಇದ್ವಿ. ಈಗ ದರ್ಶನ್ ಜೊತೆಗಿನ ಲವ್ ಸ್ಟೋರಿ ಬಗ್ಗೆಯೂ ತನ್ನ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಮೆನ್ಷನ್ ಮಾಡಿದ್ದಾಳೆ. ಯಾವಾಗ ಪರಿಚಯ ಆಯಿತು? 2014 ಪರಿಚಯ ಆಯಿತು. 2018 ನಾವು ಸಂಸಾರ ಶುರು ಮಾಡಿದ್ವಿ. ಬುಲ್ಬುಲ್ ಆಡಿಷನ್ ಸಂದರ್ಭದಲ್ಲಿ ನನಗೆ ದರ್ಶನ್ರ ಪರಿಚಯ ಆಯಿತು. ದರ್ಶನ್ ಮನೆ ಖರೀದಿಸಿ ನನಗೆ ಕೊಟ್ರು ಅಂತಾನು ಪವಿತ್ರ ಗೌಡ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ದಕ್ಕೆ ಪವಿತ್ರ ಸಿಟ್ಟಾಗಿದ್ಲಂತೆ. ಜಗಳ ಮಾಡಿಕೊಂಡು ಮಾತು ನಿಲ್ಲಿಸಿದ್ದಂತೆ ಪವಿತ್ರ ಗೌಡ. ಎಲ್ಲವನ್ನೂ ಕೂಡ ತನ್ನ 161 ಹೇಳಿಕೆಯಲ್ಲಿ ಪವಿತ್ರ ಗೌಡ ಬಾಯಿ ಬಿಡುವಂತಹ ಕೆಲಸವನ್ನ ಮಾಡಿದ್ದಾಳೆ. ದರ್ಶನ್ ಹಾಗೆ ತನ್ನ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾಳೆ. 2014 ಪರಿಚಯ, 2018 ಸಂಸಾರ, ಕೊನೆಗೆ 2024 ಜೈಲು. ಬುಲ್ಬುಲ್ ಆಡಿಷನ್ ಸಂದರ್ಭದಲ್ಲಿ ನನ್ನ ಹಾಗೆ ನನಗೆ ದರ್ಶನ್ ಪರಿಚಯ ಆಯಿತು. ದರ್ಶನ್ ನನಗೆ ಮನೆಯನ್ನೂ ಕೂಡ ಖರೀದಿ ಮಾಡಿಕೊಟ್ಟಿದ್ರು ಅಂತ ಹೇಳಿ ಪವಿತ್ರ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿರೋದು. ಅವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ, ಸಹಜೀವನಕ್ಕೆ ಸಾಕ್ಷಿಯಾಗಿ ಖುದ್ದು ಪವಿತ್ರ ಗೌಡ ಅಪ್ಲೋಡ್ ಮಾಡಿದ್ದಂತಹ ಫೋಟೋಗಳು ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ರು. ಅಪ್ಲೋಡ್ ಮಾಡಿದಂತಹ ನಂತರದಲ್ಲಿ ವಿಜಯಲಕ್ಷ್ಮಿ ಯಾವ ರೀತಿ ಉರಿದು ಬಿದ್ರು, ಯಾವ ರೀತಿ ಪವಿತ್ರ ಗೌಡಗೆ ಕೌಂಟರ್ ಕೊಟ್ಟರು, ಅದು ಕೂಡ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಕೆಲವೇ ತಿಂಗಳುಗಳ ಹಿಂದೆ, ಬಹುಶಃ ಜನವರಿ ತಿಂಗಳಲ್ಲಿ, ಈ ವರ್ಷದ ಆರಂಭದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿತ್ತು. ತನ್ನ ಲವ್ ಸ್ಟೋರಿಯ ಬಗ್ಗೆ ಪವಿತ್ರ ಗೌಡ ಹೇಳಿದ್ದೇನು? ದರ್ಶನ್ರ ಹೇಳಿಕೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಇದ್ದಂತಹ ಮಾಹಿತಿಯನ್ನ ಗಮನಿಸಿದ್ರಿ. 10 ವರ್ಷಗಳಿಂದ ನಾವು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೇವೆ ಅಂತ ಹೇಳಿ ದರ್ಶನ್ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿದ್ರು. ಇಲ್ಲಿ ಪವಿತ್ರ ಗೌಡ ದರ್ಶನ್ರ ಪರಿಚಯ ಹೇಗಾಯ್ತು ಅನ್ನುವಂಥದ್ದನ್ನ ಬಿಚ್ಚಿಟ್ಟಿದ್ದಾಳೆ. 2014 ಬುಲ್ಬುಲ್ ಚಿತ್ರದ ಆಡಿಷನ್ ಆಗ್ತಾ ಇತ್ತು. ಆ ಆಡಿಷನ್ನ ಸಂದರ್ಭದಲ್ಲಿ ನನಗೆ ದರ್ಶನ್ ಪರಿಚಯ ಆಯಿತು. ಯಾಕಂದ್ರೆ ಬುಲ್ಬುಲ್ ನಲ್ಲಿ ಹೀರೋ ಆಗಿದ್ದು ನಟ ದರ್ಶನ್. ಆ ಸಂದರ್ಭದಲ್ಲಿ ನಾನು ಆಡಿಷನ್ ಕೊಡೋಕೆ ಹೋಗಿದ್ದೆ. ಆಡಿಷನ್ ಕೊಡುವಂತಹ ಸಂದರ್ಭದಲ್ಲಿ ನನಗೆ ದರ್ಶನ್ರ ಪರಿಚಯ ಆಯಿತು. ಅದು 2014. ಇದು ಪವಿತ್ರ ಗೌಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ನಂತರ ಆಡಿಷನ್ ಸಂದರ್ಭದಲ್ಲಿ ಪರಿಚಯ ಆಗುತ್ತೆ. ಅದಾದ ಬಳಿಕ ವಾಟ್ಸಪ್ ಚಾಟಿಂಗ್ ನಮ್ಮಿಬ್ಬರ ಮಧ್ಯೆ ಶುರುವಾಗಿತ್ತು. ಕರೆಯ ಮೂಲಕ ನಾವು ಪ್ರತಿದಿನ ಮಾತನಾಡ್ತಾ ಇದ್ವಿ. ಯಾವಾಗ? 2014. ಆಗ ನಮ್ಮ ಪರಿಚಯ ಆಗಿದ್ದು. ವಾಟ್ಸಪ್ ಚಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಂತರ ಪ್ರತಿದಿನ ನಾವು ಫೋನಲ್ಲಿ ಮಾತನಾಡ್ತಾ ಇದ್ವಿ. ದರ್ಶನ್ರನ್ನ ನಾನು ಆಗಾಗ ಭೇಟಿ ಮಾಡ್ತಾ ಇದ್ದೆ. ಆ ಸಲುಗೆಯಿಂದ ಪ್ರೀತಿ ಹುಟ್ಕೊಂಡ್ಬಿಡ್ತು. ಪವಿತ್ರ ಗೌಡ ತನ್ನ ಹಾಗೂ ದರ್ಶನ್ರ ಲವ್ ಸ್ಟೋರಿಯ ಬಗ್ಗೆ ಬಿಚ್ಚಿಟ್ಟಂಥ ರೀತಿ ಇದು. ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಫೋನಲ್ಲಿ ಮಾತನಾಡ್ತಾ ಇದ್ವಿ, ವಾಟ್ಸಪ್ ಚಾಟಿಂಗ್ ಮಾಡ್ತಾ ಇದ್ವಿ, ಪದೇ ಪದೇ ಭೇಟಿ ಆಗ್ತಾ ಇದ್ವಿ. ಆ ಸಲುಗೆಯಿಂದ ಪ್ರೀತಿ ಹುಡ್ಕೊಂಡ್ಬಿಡ್ತು. ಅಲ್ಲದೆ ಆಗಾಗ ನಾವಿಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಪವಿತ್ರ ಗೌಡ ದರ್ಶನ್ರ ಲವ್ ಸ್ಟೋರಿ ಬಗ್ಗೆ ಮೆನ್ಷನ್ ಮಾಡಿರುವಂತಹ ರೀತಿ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಆಗಾಗ ನಾನು ಹಾಗೆ ದರ್ಶನ್ ಲಾಂಗ್ ಡ್ರೈವ್ ಕೂಡ ಹೋಗ್ತಾ ಇದ್ವಿ ಅಂತ ಹೇಳಿ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ, ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ಮೆನ್ಷನ್ ಮಾಡಿದ್ದಾಳೆ. ಇನ್ನು 2018 ದರ್ಶನ್ RR ನಗರದಲ್ಲಿ ನನ್ನ ಹೆಸರಿಗೆ ಮನೆಯನ್ನ ಖರೀದಿ ಮಾಡಿದ್ರು. ಅದು ದರ್ಶನ್ ಹೇಳಿಕೆಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಮನೆಯನ್ನ ನಾನೇ ಖರೀದಿ ಮಾಡಿಕೊಟ್ಟೆ ಪವಿತ್ರ ಗೌಡಗೆ. ಅದಕ್ಕಾಗಿ ಸೌಂದರ್ಯ ಜಗದೀಶ್ ಅವರಿಂದ ಹಣವನ್ನ ಪಡ್ಕೊಂಡೆ. ಆ ಹಣವನ್ನ ನಾನೇ ಪವಿತ್ರ ಗೌಡಗೆ ಟ್ರಾನ್ಸ್ಫರ್ ಮಾಡಿಸಿದೆ. ಆ ಎಲ್ಲ ಅಂಶಗಳ ಉಲ್ಲೇಖ ಇದೆ. ಅದನ್ನೇ ಇಲ್ಲಿ ಪವಿತ್ರ ಗೌಡ ಕೂಡ ಹೇಳ್ತಾ ಇರೋದು. 2018 ಮನೆಯನ್ನ ಖರೀದಿ ಮಾಡಿಕೊಟ್ರು ದರ್ಶನ್ ನನಗೆ. ಮನೆ ಖರೀದಿ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಮೂಲಕ ನನ್ನ ಅಕೌಂಟ್ಗೆ 2 ಕೋಟಿ ರೂಪಾಯಿ ಹಣವನ್ನ ಜಮೆ ಮಾಡಲಾಯಿತು. ಸೌಂದರ್ಯ ಜಗದೀಶ್ ಅವರಿಂದ 2 ಕೋಟಿ ರೂಪಾಯಿ ಹಣವನ್ನ ದರ್ಶನ್ ನನ್ನ ಅಕೌಂಟ್ಗೆ ಹಾಕಿಸಿದ್ರು. 2018 ನಮ್ಮ ಮನೆಯಲ್ಲಿ ಗೃಹ ಪ್ರವೇಶವನ್ನ ಮಾಡಿ, ಅಂದ್ರೆ ಪವಿತ್ರ ಗೌಡ ಇರುವಂತಹ ಮನೆ, ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿ ನಾವು ಸಂಸಾರವನ್ನ ಮಾಡಿಕೊಂಡಿದ್ವಿ. ಅನಧಿಕೃತ ಸಂಸಾರ, ಲಿವ್ ಇನ್ ರಿಲೇಶನ್ಶಿಪ್, ನಮ್ಮ ಸಹಜೀವನ RR ನಗರದ ಆ ಮನೆಯಲ್ಲಿ ನಡೀತಾ ಇತ್ತು ಅನ್ನುವಂಥದ್ದನ್ನ ಪವಿತ್ರ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿರೋದು. ಇನ್ನು ದರ್ಶನ್ ಮೇ 19 ವಿಜಯಲಕ್ಷ್ಮಿ ಜೊತೆಗೆ ದುಬೈಗೆ ಹೋಗಿದ್ರು. ಯಾರು ವಿಜಯಲಕ್ಷ್ಮಿ? ಪ್ರೀತಿಸಿ ಮದುವೆಯಾಗಿದ್ದಂಥ ಮಹಿಳೆ ವಿಜಯಲಕ್ಷ್ಮಿ. ಶಾಸ್ತ್ರೋಕ್ತವಾಗಿ ಮದುವೆಯಾಗಿದ್ದಾಕೆ ದರ್ಶನ್ರ ಧರ್ಮಪತ್ನಿ.
ಆಕೆಯ ಜೊತೆ ದರ್ಶನ್ ದುಬೈಗೆ ಹೋಗಿದ್ರು ಮೇ 19ನೇ ತಾರೀಕು. ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ಕೊಂಡು ಬಂದ್ರು. 22ನೇ ವರ್ಷದ ಮದುವೆ ವಾರ್ಷಿಕೋತ್ಸವ. ಆವತ್ತಿನಿಂದ ನಾನ್ ಜಗಳ ಮಾಡಿಕೊಂಡು ಮಾತನಾಡುವುದನ್ನ ನಾನು ನಿಲ್ಲಿಸಿದ್ದೆ. ಅಂದ್ರೆ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಆ ವಿಡಿಯೋಗಳೆಲ್ಲ ಹರಿದಾಡಿದ್ವು. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಒಂದಾಗ್ಬಿಟ್ರು, ಪವಿತ್ರ ಗೌಡ ಸಹವಾಸ ಬಿಟ್ರೇನೋ ದರ್ಶನ್ ಅನ್ನುವಂಥ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿತ್ತು. ಅದಕ್ಕೆ ಪವಿತ್ರ ಗೌಡ ಈಗ ಉತ್ತರ ಕೊಡ್ತಾ ಇರೋದು ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ. ಅವರಿಬ್ರು ದುಬೈಗೆ ಹೋಗಿದ್ರು, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು, ಆ ಕಾರಣಕ್ಕಾಗಿ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡುವುದನ್ನ ನಿಲ್ಲಿಸಿದ್ದೆ ಅಂತ ಹೇಳಿ ತನ್ನ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ತನ್ನ ಲವ್ ಸ್ಟೋರಿ, ತನ್ನ ಹಾಗೆ ದರ್ಶನ್ನ ಲವ್ ಸ್ಟೋರಿ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾಳೆ. ಪವಿತ್ರ ಗೌಡ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರಿ. ದರ್ಶನ್ ತನ್ನ ಧರ್ಮಪತ್ನಿಯ ಜೊತೆಗೆ ದುಬೈಗೆ ಹೋಗಿದ್ದಕ್ಕೆ ಈಕೆಗೆ ಸಮಸ್ಯೆ, ಈಕೆಗೆ ಸಿಟ್ಟು, ಈಕೆ ಸಿಟ್ಟು ಮಾಡಿಕೊಂಡು. ಇನ್ನು ದರ್ಶನ್ ಮನೆಯಲ್ಲಿದ್ದಂಥ ಪವನ್ ನನಗೆ 7-8 ವರ್ಷಗಳಿಂದ ಪರಿಚಯ ಅಂತಾನು ಪವಿತ್ರ ತನ್ನ ಸ್ಟೇಟ್ಮೆಂಟಲ್ಲಿ ಉಲ್ಲೇಖಿಸಿದ್ದಾಳೆ. ಬಳಿಕ ಪವನ್ ಕೂಡ ನನ್ನ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಪವನ್ ಸ್ಟೇಟ್ಮೆಂಟಲ್ಲೂ ಅದನ್ನು ಆತ ಹೇಳಿದ್ದಾರೆ, ನಾನು ದರ್ಶನ್ ಮನೆಯಲ್ಲೂ ಕೆಲಸ ಮಾಡ್ತಿದ್ದೆ, ಈಕೆ ಮನೆಯಲ್ಲೂ ಕೆಲಸ ಮಾಡ್ತಿದ್ದೆ ಅಂತ. ನಮ್ಮ ಮನೆಯಲ್ಲಿದ್ದ ಪವನ್ಗೆ ದರ್ಶನ್ ಸಂಬಳ ಕೊಡ್ತಾ ಇದ್ರು. ಅಂದರೆ ಕೆಲಸ ಮಾಡ್ತಿದ್ದು ಪವಿತ್ರ ಗೌಡ ಮನೆಯಲ್ಲಿ, ಸಂಬಳ ಕೊಡ್ತಾ ಇದ್ದಿದ್ದು ದರ್ಶನ್ನು ಅನ್ನೋದನ್ನು ಇಲ್ಲಿ ಪವಿತ್ರ ಗೌಡ ಹೇಳ್ಕೊಂಡಿದ್ದಾಳೆ ತನ್ನ ಸ್ಟೇಟ್ಮೆಂಟಲ್ಲಿ. ಪವನ್ ನನ್ನನ್ನು ಪ್ರೀತಿ ವಾತ್ಸಲ್ಯದಿಂದ ಅಕ್ಕ ಅಕ್ಕ ಅಂತ ಕರೀತಾ ಇದ್ದ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾಳೆ. ಇದನ್ನ ಪವನ್ನೂ ಕೂಡ ಹೇಳಿದ್ದಾನೆ, ನನಗೆ ತಾಯಿಯ ಭಾವನೆ ಇತ್ತು ಆಕೆಯ ಮೇಲೆ ಅಂತ. ಪವನ್ ನನ್ನ ಹೆಸರನ್ನ ಅಮ್ಮಾಜಿ ಅಂತ ಸೇವ್ ಮಾಡಿಕೊಂಡಿದ್ದ. ಪವನ್ನ ಹೇಳಿಕೆಯಲ್ಲೂ ಕೂಡ ಇದರ ಉಲ್ಲೇಖ ಇದೆ. ನನಗೆ ಅವರ ಬಗ್ಗೆ ಅಂದರೆ ಪವಿತ್ರ ಬಗ್ಗೆ ನನಗೆ ತಾಯಿಯಂತಹ ಭಾವನೆ ಇತ್ತು ಅಂತ ಆತ ಹೇಳ್ಕೊಂಡಿದ್ದ. ನಿಮ್ಗೆ ಇಲ್ಲೊಂದು ಪ್ರಶ್ನೆ ಬರಬಹುದು, ಇದೆಲ್ಲ ಇಷ್ಟೊಂದು ವಿವರವಾಗಿ ಅವರ ರಿಲೇಶನ್ಶಿಪ್ ಬಗ್ಗೆ ಯಾಕೆ ಪೊಲೀಸರು ಸ್ಟೇಟ್ಮೆಂಟ್ ಮಾಡಿಕೊಂಡಿದ್ದಾರೆ? ಯಾಕೆ ಅಂತಂದ್ರೆ ಈ ಹತ್ಯೆಯಾಗಬೇಕು ಅಂತಾದ್ರೆ ಸಂಬಂಧದ ತೀವ್ರತೆ ಬಹಳ ಮುಖ್ಯ. ಯಾಕಾಗಿ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆದ ಅನ್ನೋದನ್ನ ಪೊಲೀಸರು ಅಲ್ಲಿ ಚಾರ್ಜಸ್ ಫ್ರೇಮ್ ಮಾಡುವಾಗ ಹೇಳಬೇಕಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಅವರ ರಿಲೇಶನ್ಶಿಪ್ ಎಷ್ಟು ತೀವ್ರವಾಗಿತ್ತು, ಅವರ ಸಂಬಂಧ ಹೇಗ್ ಸಂಬಂಧ, ಇದನ್ನು ಮೊದಲು ಪ್ರೂವ್ ಮಾಡ್ತಾ ಹೋಗಬೇಕಾಗತ್ತೆ. ಅದಕ್ಕಾಗಿ ಈ ಸ್ಟೇಟ್ಮೆಂಟ್ ಬಹಳ ಮುಖ್ಯ. ಇಲ್ಲಿ ದರ್ಶನ್ ಪವಿತ್ರ ಸಂಬಂಧ, ದರ್ಶನ್ ಹೇಳ್ತಾರೆ ಲಿವಿಂಗ್ ರಿಲೇಶನ್ಶಿಪ್, ಪವಿತ್ರ ಹೇಳ್ತಾಳೆ ಲವ್ ಸ್ಟೋರಿ. ಬಟ್ ಸಮಾಜ ಹೇಳುತ್ತೆ ಇದನ್ನ ಅನೈತಿಕ ಸಂಬಂಧ ಅಂತ. ಸಮಾಜ ಹೇಳೋದು ಇದನ್ನ ಅನೈತಿಕ ಸಂಬಂಧ, ಅಕ್ರಮ ಸಂಬಂಧ ಅಂತ ಹೇಳುತ್ತೆ. ಇವರು ಅದನ್ನ ಲಿವಿಂಗ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ಭಾರತದ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ವಿವಾಹಿತ ಮನುಷ್ಯನೊಬ್ಬ ಮತ್ತೊಬ್ಬರ ಜೊತೆಗೆ ಸಂಬಂಧವನ್ನ ಇಟ್ಕೊಂಡ್ರೆ ಅದು ಅಕ್ರಮ ಸಂಬಂಧ ಆಗತ್ತೆ. ವಿಜಯಲಕ್ಷ್ಮಿ ಕೇಸ್ ಹಾಕಿದೆ. ಸೊ ಬಟ್ ಸಮಾಜ ಅದನ್ನು ಆ ರೀತಿ ನೋಡುತ್ತೆ. ಬಟ್ ಇವರು ಅದನ್ನ ಲವ್ ಸ್ಟೋರಿ ಅಥವಾ ಲಿವಿಂಗ್ ರಿಲೇಶನ್ಶಿಪ್ ಏನೇನೋ ಹೊಸ ಹೊಸ ಶಬ್ದಗಳಕ್ಕೆ ಅದನ್ನ ಕಾಯಿನ್ ಮಾಡಿದ್ದಾರೆ. ತಮ್ಮ ಸಂಬಂಧವನ್ನ ಇಬ್ರು ಕೂಡ ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ.